ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಶೀರ್ಷಿಕೆ ಯಾರೆಲ್ಲ BEd ಪಾಸ್ ಆಗಿಲ್ವೋ ಅವರಿಗೆಲ್ಲ ಸಂಕಷ್ಟ ಅಂತಕ್ಕಂಥ ತಮ್ಮಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ಪೂರಕವಾದಂಥ ಕಂಟೆಂಟ್ ಇದಾಗಿರುತ್ತೆ ಈಗ. ಸೊ ಲೆಟ್ಸ್ ಬಿಗಿನ್ಸ್. ಟೈಮನ್ನು ವೇಸ್ಟ್ ಮಾಡೋದು ಬೇಡ. 4 to 5 ಮಿನಿಟ್ಸ್ನಲ್ಲಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ನಿಮಗೆ ಅರ್ಥ ಆಗುತ್ತೆ ಹೇಳಿ ಮುಗಿಸ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ, ಅಲ್ಲಿ ಪರೀಕ್ಷೆಗೆ ಪೂರಕವಾದಂಥ ಹಲವಾರು ಲಿಂಕ್ಸ್ ನಿಮಗೆ ಸಿಗುತ್ತೆ. ಟೆಲಿಗ್ರಾಮ್ ಆಗಿರ್ಬೋದು, ಕೆಲವೊಂದು ವಾಟ್ಸ್ಆಪ್ ಲಿಂಕ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಬಿಡಿಸಿರ್ತಕ್ಕಂಥ ವಿಡಿಯೋಸ್ ಆಗಿರ್ಬೋದು, ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ ನನ್ನ ಪ್ರತಿಯೊಂದು ಅಪ್ಲೋಡಿಂಗ್ ವಿಡಿಯೋಗಳ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಸೊ ಅದನ್ನು ಒಂದ್ಸಲ ಓಪನ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ನೋಡಿ, ಇಲ್ಲಿ ಫಸ್ಟ್ ಶೀರ್ಷಿಕೆಯಲ್ಲಿ ಹೇಳಿದ್ದಾರೆ BEd ಪಾಸ್ ಆಗೋದವರಿಗೆ ಸಂಕಷ್ಟ ಅಂತಿದೆ. ನಾನು ಏನಕ್ಕೆ ಅಂತ ಹೇಳ್ತೀನಿ, ಅಲ್ಲಿ ಸಂಕಷ್ಟ ಅಂತ ಯಾಕೆ ಹೇಳಿದ್ದಾರೆ ಅಂತ. ಸೊ BEd ಪದವಿ ಕಡ್ಡಾಯದ ಆದೇಶವು ಖಾಸಗಿ ಅನುದಾನಿತ PU ಕಾಲೇಜು ಉಪನ್ಯಾಸಕರನ್ನ ಅಯೋಮಯ ಪರಿಸ್ಥಿತಿಗೆ ಸಿಲುಕಿಸಿದೆ. ಏನದು ಕಡ್ಡಾಯ ಆದೇಶ ಆಗಿದ್ರೆ ಯಾಕೆ ಈ ಖಾಸಗಿ ಅನುದಾನಿತ PU ಉಪನ್ಯಾಸಕರ ಒಂದು ಸ್ಥಿತಿ ಈಗ ಅಯೋಮಯ ಆಗ್ತಾ ಇದೆ ಅಂತ ನೋಡಿ. ಮುಂದೆ ಹೇಳ್ತಾರೆ ಇಲ್ಲಿ, ಖಾಸಗಿ ಅನುದಾನಿತ PU ಕಾಲೇಜಿಗೆ ನೋಡಿ ಎಷ್ಟು ಹುದ್ದೆಗಳು ಮಾಡಿದ್ರು. ಅವಾಗ 364 ಉಪನ್ಯಾಸಕರ ನೇಮಕದ ವೇಳೆ ಆ ಟೈಮಲ್ಲಿ ಯಾವುದನ್ನ ಮಾತ್ರ ಕನ್ಸಿಡರ್ ಮಾಡಿದ್ರು, ಕೇವಲ ಸ್ನಾತಕೋತ್ತರ ಪದವಿ ತಿರುಗಡೆ ಮಾತ್ರ ಅಲ್ಲಿ ಅರ್ಹತೆಗೆ ಕನ್ಸಿಡರ್ ಮಾಡಿದ್ರು, ಅಂದ್ರೆ ಪರಿಗಣನೆ ಮಾಡಲಾಗಿತ್ತು ಅಂತ. ನೋಡಿ, ಯಾರ ಒಂದು ನೇಮಕಾತಿಗೆ ಖಾಸಗಿ ಅನುದಾನಿತ PU ಕಾಲೇಜಿನ 364 ಉಪನ್ಯಾಸಕರ ನೇಮಕಾತಿಯ ವೇಳೆ ಆ ಒಂದು ಸಂದರ್ಭದಲ್ಲಿ ಕೇವಲ ಸ್ನಾತಕೋತ್ತರ ಪದವಿಯನ್ನು ಮಾತ್ರ ಕನ್ಸಿಡರ್ ಆಗಿದ್ರು. ಅದನ್ನ ಮಾಡಿದ್ರೆ ಸಾಕು, ನೀವು ಇಲ್ಲಿ ಆಯ್ಕೆ ಆಗ್ಲಿಕ್ಕೆ ನಿಮ್ಗೆ ಅವಕಾಶ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಅವಾಗ ಏನಾಯ್ತು, ನೇಮಕ ಪಟ್ಟಿಗೆ ಅದಾದ್ಮೇಲೆ ಒಂದು ನೇಮಕ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅವರು. ಸೊ 2008ನೇ ಇಸ್ವಿನಲ್ಲಿ ಆ ನೇಮಕ ಪಟ್ಟಿಗೆ 2008ರಲ್ಲಿ ಅನುಮೋದಿಸಿದ ಬಳಿಕ ಅದೇ ವರ್ಷ 2008ನೇ ಇಸ್ವಿಯಲ್ಲೇ ಒಂದು ಆದೇಶ ಹೊರಗಡೆ ಬರುತ್ತೆ. ಏನ್ ಆದೇಶ ಅದು? BEd ಪದವಿ ಕಡ್ಡಾಯವೆಂಬ ಆದೇಶ ಹೊರಡಿಸಲಾಗಿದೆ. ಅವಾಗ ಏನಾಗುತ್ತೆ, ಪಾಪ ಯಾರೆಲ್ಲ ಈ ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿರ್ತಾರೆ ಅವರು, ಬಟ್ BEd ಮಾಡೋಲ್ಲ, ಅವರು ಡಿಗ್ರಿ ಪ್ಲಸ್ MA ಮಾಡ್ಕೊಂಡಿರ್ತಾರೆ, ಪೋಸ್ಟ್ ಗ್ರಾಜುಯೇಷನ್ ಮಾತ್ರ ಮಾಡಿರ್ತಾರೆ ಅವರು, ಯಾವುದೇ ಟೀಚಿಂಗ್ ಕೋರ್ಸ್ ಮಾಡಿರಲ್ಲ. ಅವಾಗ ಆತಂಕ ಎದುರಾಗ್ಬಿಡುತ್ತೆ ಅವ್ರಿಗೆ. ಇಂಥ ಟೈಮಲ್ಲಿ ನೇಮಕ ಪಟ್ಟಿ ಬಿಡುಗಡೆ ಆದಂಥ ಟೈಮಲ್ಲಿ ಇವರು ಈ ರೀತಿಯ BEd ಕಡ್ಡಾಯ ಅಂತಕ್ಕಂಥ ಆದೇಶವನ್ನು ಹೊರಗಡೆ ಬಿಟ್ಟಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಅವರಿಗೆ ಒಂದು ಆತಂಕ, ಭಯ ಅಲ್ಲಿ ಎದುರಾಗುತ್ತೆ ಆ ಟೈಮಲ್ಲಿ. ಸೊ ಆದ್ರೆ 15 ವರ್ಷ ಕಳೆದ್ರೂ ಕೂಡ BEd ಪದವಿ ಪೂರ್ಣಗೊಳಿಸಿಲ್ಲ. ಇದಕ್ಕೆ ಆರ್ಥಿಕ ಶಿಕ್ಷಣ ಇಲಾಖೆಗಳು ಹೊಣೆ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಅಧಿಕಾರಿ ವರ್ಗಗಳು ಹೇಳ್ತಾ ಇದಾರೆ. ನಾವು ಅವಾಗಲೇ ಗಡುವನ್ನ ಕೊಟ್ಟಿದ್ವಿ, ಇಲ್ಲಿ 15 ಇಯರ್ಸ್ ಕಂಪ್ಲೀಟ್ ಆದ್ರೂ ಕೂಡ BEd ಕಂಪ್ಲೀಟ್ ಮಾಡಿಲ್ಲ ತುಂಬಾ ಜನ. ಇದಕ್ಕೆ ಆರ್ಥಿಕ ಇಲಾಖೆಗಳಾಗ್ಲಿ ಅಥವಾ ಶಿಕ್ಷಣ ಇಲಾಖೆಗಾಗಲಿ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸಿಬಲ್ ಅಲ್ಲ ಅಂತಕ್ಕಂಥದ್ದು ಅಧಿಕಾರಿ ವರ್ಗದವರ ಒಂದು ಹೇಳಿಕೆ ಇಲ್ಲಿ. ಸೊ ಇವರು ಮುಂದುವರೆದಂತೆ ಏನ್ ಹೇಳ್ತಾರೆ, ಇನ್ ಕೇಸ್ BEd ಕಂಪಲ್ಸರಿ ಮಾಡಿದ್ಮೇಲೆ ನೀವು ಯಾರು BEd ಕಂಪ್ಲೀಟ್ ಮಾಡಿಲ್ವೋ ಅವ್ರು ನೀವು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಈಗ ಅವ್ರು ಹೇಳ್ಬಿಟ್ಟಿದ್ದಾರೆ. ಆಕ್ಚುಲಿ ಇದು ತುಂಬಾ ಜನರಿಗೆ ಆತಂಕ ಉಂಟು ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ಇವೆಲ್ಲ ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ವೇತನ ರಹಿತವಾಗಿ ವ್ಯಾಸಂಗ ಪೂರ್ಣಗೊಳಿಸಬೇಕೆಂದು ಇಲಾಖೆ ಆದೇಶವನ್ನ ಮಾಡಿದೆ ಅಂತ. ವೇತನ ರಹಿತವಾಗಿ ವ್ಯಾಸಂಗವನ್ನು ಪೂರ್ಣಗೊಳಿಸಬೇಕು, ಯಾವುದೇ ಅಮೌಂಟ್ ಇಲ್ಲದೆ ಟೀಚಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ. ಸೊ ಈಗ BEd ವ್ಯಾಸಂಗದ ಅವಧಿ 2 ವರ್ಷ ಆಗಿದೆ. ವೇತನವಿಲ್ಲದೆ ಕುಟುಂಬ ನಿರ್ವಹಣೆ, ಖರ್ಚು ವೆಚ್ಚಗಳು ನಿಭಾಯಿಸುವುದು ಕಷ್ಟ ಎಂಬುದು ಉಪನ್ಯಾಸಕರ ವಾದ. ಈಗ ಏಕಾಏಕಿ ಹಿಂಗ್ ಮಾಡ್ಬಿಟ್ರೆ ಈಗ ನಿಮ್ಗೆಲ್ಲ ಗೊತ್ತಿದೆ ಈಗ. ಸೊ ಎಕ್ಸ್ಪೆಂಡಿಚರ್ಸ್ ಎಲ್ಲ ಹೇಗಿದೆ, ಬೆಲೆಗಳದೆಲ್ಲ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಭಾಳ ಈಗ ಬೆಲೆಗಳಂತೂ ತುಂಬಾ ಇನ್ಕ್ರೀಸ್ ಆಗ್ಬಿಟ್ಟಿದೆ ಈಗ. ಅಂದ್ರೆ ಸಣ್ಣ ಪುಟ್ಟ ಥಿಂಗ್ಸನ್ನು ಕೂಡ ಕೊಂಡ್ಕೊಳ್ಳಿಕ್ಕೆ ಪರಿಸ್ಥಿತಿ ಕ್ಷೀಣವಾಗಿರ್ತಕ್ಕಂಥ ಸಂದರ್ಭಗಳು ಇವೆಲ್ಲವೂ ಕೂಡ ಬೆಲೆ ಏರಿಕೆ ನೋಡಿದ್ರೆ. ಹಾಗಾಗಿ ಸೊ ಈ ರೀತಿ ಮಾಡ್ಬಿಟ್ರೆ ಹೇಗೆ ನಮ್ಮ ಲೈಫ್ನ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವ್ರ ಎಲ್ಲರ ವಾದ ಈಗ. ಸೊ ಇವರು ಮುಂದುವರೆದಂತೆ ಆ ಉಪನ್ಯಾಸಕರು ಹೇಳ್ತಾರೆ, ಯಾರು ಖಾಸಗಿ ಅನುದಾನಿತ PU ಕಾಲೇಜಲ್ಲಿ ಯಾರು ಅಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡ್ತಾರೆ ಅವರು ಹೇಳ್ತಾರೆ ಮುಂದುವರೆದಂತೆ. ಈಗ ಏನ್ ಮಾಡಿದ್ರೆ ಇವರು JOC ಉಪನ್ಯಾಸಕರ ವೇತನವನ್ನ, ಅಂದ್ರೆ ಈ JOC ಮಾಡ್ಕೊಂಡು ಯಾರು ಉಪನ್ಯಾಸಕ ಈ ಹುದ್ದೆಗೆ ಅವ್ರು ಜಾಯ್ನ್ ಆಗಿದ್ರು, ಸರ್ವಿಸ್ ಮಾಡ್ತಾ ಇದ್ರು, ಅವರು ಕೊಡ್ತಾ ಇದ್ದಂತ ಸಂಬಳವನ್ನ ಕಟ್ ಮಾಡಿ ಮತ್ತೆ ಯಾರು ಕೊಡ್ತಾ ಇದ್ರು ಇಲ್ಲಿ ನೋಡಿ, ಇಲ್ಲಿ ಹೇಳಿದಾರೆ ಅವರೇ, ಅತಿಥಿ ಉಪನ್ಯಾಸಕರ ಮಾಸಿಕ ಸಂಭಾವನೆ ಪಾವತಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಆದೇಶವನ್ನ ಮಾಡಿದೆ. ತಪ್ಪಲ್ವ ಇದು? ಯಾಕೆ ಹಿಂಗ್ ಮಾಡಿದ್ರು? JOC ಉಪನ್ಯಾಸಕರ ವೇತನವನ್ನ ಕಟ್ ಮಾಡಿಬಿಟ್ಟು ಅತಿಥಿ ಉಪನ್ಯಾಸಕರಿಗೆ ನೀವು ಕೊಡ್ತೀವಿ ಅಂದ್ರೆ, ಸೊ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ BEd ವ್ಯಾಸಂಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇಲ್ಲಿ ಪಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಅವರು. ಅದೇ ರೀತಿಯಲ್ಲಿ ಏನ್ ಮಾಡಿದ್ರೆ, BEd ಟೀಚಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೂ ನಮ್ಗೆ ಅಮೌಂಟ್ ಕೊಡಿ, ನೀವ್ ಹೆಂಗಲ್ಲಿ ಕಟ್ ಮಾಡಿದ್ರಿ ಅದೇ ರೀತಿ ನಮಗೂ ಕೂಡ ಏನಾದ್ರು ಕಟ್ ಮಾಡಿ ಅಮೌಂಟ್ ಕೊಡಿ ಅಂತಕ್ಕಂಥದ್ದು ಇಲ್ಲಿ ಕೇಳ್ತಾ ಇರುವಂತದ್ದು. ಹಾಗಾಗಿ ಬಹಳ ಕಷ್ಟ ಇದು. ಇವೆಲ್ಲವೂ ಕೂಡ ಯಾವಾಗ ಇಶ್ಯೂ ಎಲ್ಲ ಕ್ಲಿಯರ್ ಆಗುತ್ತೆ ಹೇಳಲಿಕ್ಕಾಗಲ್ಲ. ಸೊ ಇಲ್ಲಿ CMಗೆ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಯಾರು, ಪರಿಷತ್ ಸದಸ್ಯರು ಇಲ್ಲಿ. ಬಟ್ ಏನು ಮಾಡ್ಲಿಕ್ಕಾಗಲ್ಲ, ಏಕಾಏಕಿ ಹಿಂಗೆ ತೆಗೆದುಬಿಟ್ರೆ, ಹಿಂಗೆಲ್ಲ ಕಂಪಲ್ಸರಿ ಮಾಡ್ಬಿಟ್ಟಾಗ ಅವ್ರ ಕತೆ ಏನು ಅಂತಕ್ಕಂಥದ್ದು ಬಹುತೇಕ ಒಂದಷ್ಟು ಶಿಕ್ಷಕ ವಲಯದ ಆತಂಕಕ್ಕೆ ಕಾರಣ ಆಗಿತ್ತು. ಈಗ ಅದನ್ನ ಹೇಳ್ತಾ ಇದಾರೆ ಇಲ್ಲಿ ಪರಿಷತ್ ಸದಸ್ಯರು CMಗೆ ಒತ್ತಡವನ್ನು ಹಾಕ್ತಾ ಇದಾರೆ. ಸೊ ಏನ್ ಹೇಳ್ತಾ ಇದಾರೆ, ಅನುದಾನಿತ PU ಕಾಲೇಜುಗಳ 364 ಉಪನ್ಯಾಸಕರ ಕೋರಿಕೆಯನ್ನ ಸರ್ಕಾರ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ
ಒಂದು ಹ್ಯೂಮನಿಟಿ ಕನ್ಸರ್ನ್ ಅಲ್ಲಿ ಅವರಿಗೆ ಕನ್ಸಿಡರ್ ಮಾಡಿ ಜೆಒಸಿ ಉಪನ್ಯಾಸಕರಿಗೆ ನೀಡಿದಂತ ಅವಕಾಶವನ್ನ ಇವರಿಗೂ ಅನ್ವಯಿಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯರಾದಂಥ SV ಶಂಕನೂರ, ಹನುಮಂತ ನಿರಾಣಿ, ಶಶೀಲ್ ನಮೋಶಿ ಮತ್ತಿತರರು ಜಂಟಿಯಾಗಿ ಮನವಿ ಪತ್ರವನ್ನು ಸಲ್ಲಿಸಿ CM ಸಿದ್ದರಾಮಯ್ಯನವರಿಗೆ ಗಮನವನ್ನ ಸೆಳೆದಿದ್ದಾರೆ. ನೋಡಿ, ಇವ್ರು 3 ಜನ ಏನ್ ಹೇಳೋದು, ಈಗ ನಾನು ವಿಧಾನ ಪರಿಷತ್ ಮೆಂಬರ್ಸ್ಗಳು SV ಶಂಕನೂರ್ ಅವರಾಗಿರ್ಬೋದು, ಹನುಮಂತ ನಿರಾಣಿ ಆಗಿರ್ಬೋದು, ಶಶೀಲ್ ನಮೋಶಿ, ಅಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಫಸ್ಟ್ ಧ್ವನಿ ಎತ್ತೋದು ಇವರೇನೇ. ಈಗ ಅದು ಗೆಸ್ಟ್ ಟೀಚರ್ಸ್ ಆಗಿರ್ಬೋದು, ರೆಗ್ಯುಲರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಸಂಬಳಗಳ ವೇತನ ತಾರತಮ್ಯ ಆಗಿರ್ಬೋದು, ವರ್ಗಾವಣೆ ಸಮಸ್ಯೆಗಳಾಗಿರ್ಬೋದು, ನೇಮಕಾತಿಗಳನ್ನ ಮಾಡದೇ ಇದ್ದಂತ ಸಂದರ್ಭಗಳಾಗಿರ್ಬೋದು, ಇದೆಲ್ಲದರ ಒಂದು ವಿಷಯಗಳನ್ನ ಎತ್ಕೊಂಡು ಮುನ್ನೆಲೆಗೆ ಬರುವಂತೆ ಮಾಡ್ತಕ್ಕಂಥ ಪ್ರಯತ್ನ ಇವರೆಲ್ಲರದು ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತದೆ. ಹಾಗಾಗಿ ಈ ವಿಷಯದಲ್ಲೂ ಕೂಡ ಇವರು CMಗೆ ಈಗ ಈ ಒಂದು ಪತ್ರವನ್ನ ಬರೆದು ಪ್ರೆಸರ್ ಹಾಕಿದ್ದಾರೆ. ಸೊ ಹ್ಯೂಮನಿಟಿ ಕನ್ಸರ್ನ್ ಆದ್ರೆ ಅವರಿಗೆ ಅವಕಾಶ ಮಾಡಿಕೊಡಿ ಅಂತ. ಈಗೇನೋ ಆದೇಶ ಆಗ್ಬಿಡಿದೆ B.Ed ಕಂಪಲ್ಸರಿ ಅಂತ. ಹಾಗಾಗಿ ದಯಮಾಡಿ ಈಗ JOC ಉಪನ್ಯಾಸಕರ ವೇತನವನ್ನು ಕಟ್ ಮಾಡಿ ನೀವು ಹೇಗೆ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಾ ಇದ್ದೀರೋ ಅದೇ ರೀತಿ ಅವರಿಗೆ B.Ed ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೂ ಒಂದಷ್ಟು ಸಂಭಾವನೆಯನ್ನು ಕೊಡಿ ಅಂತಕ್ಕಂಥದ್ದು ಉಪನ್ಯಾಸಕರ ವಾದವೂ ಕೂಡ ಹೌದು, ವಿಧಾನ ಪರಿಷತ್ ಸದಸ್ಯರ ವಾದವೂ ಕೂಡ, ಮತ್ತೆ ಮನವಿಯೂ ಕೂಡ ಹೌದು. ಹಾಗಾಗಿ ಆಲ್ಮೋಸ್ಟ್ ಈ ವಿಡಿಯೋದ ಕಂಟೆಂಟ್ ನಿಮ್ಗೆಲ್ಲ ಈಗ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಾಧ್ಯ ಇದ್ರೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.